ಭಾರತ ಟೆಸ್ಟ್ ತಂಡಕ್ಕೆ ಅಚ್ಚರಿ ಎಂಬಂತೆ ಆಯ್ಕೆಯಾಗಿರುವ ತನ್ನ ವಿಶಿಷ್ಟ ಬ್ಯಾಟಿಂಗ್ ಮೂಲಕ ಗಮನ ಸೆಳೆದಿರುವ ತಮಿಳುನಾಡು ಮೂಲದ ಯುವ ಎಡಗೈ ಬ್ಯಾಟರ್ ಸಾಯಿ ಸುದರ್ಶನ್ ಹಿನ್ನೆಲೆ ಮತ್ತು ಕ್ರಿಕೆಟ್ನಲ್ಲಿ ಅವರು ಬೆಳೆದು ಬಂದ ಹಾದಿ ತುಂಬಾ ರೋಚಕವಾಗಿದೆ. ಅವರ ಕ್ರಿಕೆಟ್ ಹಾದಿ ಮತ್ತು ಕುಟುಂಬದ ಬಗ್ಗೆ ನಾವು ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಐಪಿಎಲ್ನಲ್ಲಿ ಭರ್ಜರಿ ಫಾರ್ಮ್ನಲ್ಲಿರುವ ಸಾಯಿ ಸುದರ್ಶನ್ ಸದ್ಯ ಮುಂಬರುವ ಇಂಗ್ಲೆಂಡ್ ಸರಣಿಗೆ ಆಯ್ಕೆಯಾಗಿದ್ದಾರೆ. 23 ವರ್ಷದ ಈ ಬ್ಯಾಟರ್ ಸದ್ಯ ಸ್ಫೋಟಕ ಆಟದ ಮೂಲಕ ಮ್ಯಾನೇಜ್ಮೆಂಟ್ ಗಮನ ಸೆಳೆದಿದ್ದಾರೆ. ಮೂಲತಃ ತಮಿಳುನಾಡಿನವರಾದ ಇವರು ಅಕ್ಟೋಬರ್ 15, 2001ರಲ್ಲಿ ಜನಿಸಿದರು. ತಂದೆ ಆರ್ ಭಾರದ್ವಾಜ್ ಸೌತ್ ಏಷಿಯನ್ ಗೇಮ್ಸ್ನಲ್ಲಿ ಅಥ್ಲೀಟ್ ವಿಭಾಗದಲ್ಲಿ ಪ್ರತಿನಿಧಿಸಿದ್ರೆ, ತಾಯಿ ಉಷಾ ಕೂಡ ತಮಿಳುನಾಡು ಮಹಿಳಾ ವಾಲಿಬಾಲ್ ತಂಡವನ್ನ ಪ್ರತಿನಿಧಿಸಿದ್ದಾರೆ. ತಂದೆ ತಾಯಿ ಕ್ರೀಡಾ ಹಿನ್ನೆಲೆ ಆಗಿರುವುದರಿಂದ ಮಗನಿಗೂ ಕೂಡ ಕ್ರಿಕೆಟ್ ಆಸಕ್ತಿ ಇತ್ತು. ಇದೇ ಕಾರಣಕ್ಕೆ ಸುದರ್ಶನ್ ಪೋಷಕರು ಮಗನ ಕ್ರಿಕೆಟ್ ಹಾದಿಗೆ ಬೆಂಬಲವಾಗಿ ನಿಂತರು. 2021ರಲ್ಲಿ ತಮಿಳುನಾಡು ಪ್ರೀಮಿಯರ್ ಲೀಗ್ಗೆ ಪದಾರ್ಪಣೆ ಮಾಡಿದ ಸುದರ್ಶನ್ ಅದ್ಭುತ ಪ್ರದರ್ಶನ ನೀಡಿದ್ರು. 8 ಇನ್ನಿಂಗ್ಸ್ಗಳಲ್ಲಿ 71.60 ಸರಾಸರಿ ಮತ್ತು 143.77 ಸ್ಟ್ರೈಕ್ ರೇಟ್ನಲ್ಲಿ 358 ರನ್ ಗಳಿಸುವ ಮೂಲಕ ಎರಡನೇ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರರಾಗಿದ್ರು. ಈ ಅದ್ಭುತ ಆಟದ ಮೂಲಕ ಸುದರ್ಶನ್ ತಮಿಳುನಾಡಿನ ವೈಟ್ ಬಾಲ್ ಮತ್ತು ರಣಜಿ ಟ್ರೋಫಿ ತಂಡಗಳಿಗೆ ಆಯ್ಕೆಯಾದರು. 2019-20ರಲ್ಲಿ ನಡೆದ ಅಂಡರ್-19 ಟ್ರೋಫಿಯಲ್ಲಿ ಯಶಸ್ವಿ ಜೈಸ್ವಾಲ್ ಜೊತೆಗೆ ಭಾರತ ಎ ತಂಡದಲ್ಲಿ ಸ್ಥಾನ ಪಡೆದರು. 2022ರಿಂದ ಐಪಿಎಲ್ನಲ್ಲಿ ಗುಜರಾತ್ ತಂಡದ ಭಾಗವಾಗಿರುವ ಸಾಯಿ ಸುದರ್ಶನ್ ಅದ್ಭುತ ಪ್ರದರ್ಶನ ತೋರಿದ್ದಾರೆ. ಅಲ್ಲದೆ ಐಪಿಎಲ್ನಲ್ಲಿ ಅತಿ ವೇಗವಾಗಿ 1000 ರನ್ ಗಳಿಸಿದ ಭಾರತೀಯ ಆಟಗಾರ ಎಂಬ ದಾಖಲೆಯನ್ನು ಸಹ ಬರೆದಿದ್ದಾರೆ. ಈ ಬಾರಿಯ ಐಪಿಎಲ್ ಸೀಸನ್ನಲ್ಲಿ ಆರೆಂಜ್ ಕ್ಯಾಪ್ ರೇಸ್ನಲ್ಲಿರುವ ಸಾಯಿ ಸುದರ್ಶನ್ 13 ಪಂದ್ಯಗಳಿಂದ 638 ರನ್ ಗಳಿಸಿ ಟಾಪ್ ಸ್ಕೋರರ್ ಆಗಿ ಮಿಂಚುತ್ತಿದ್ದಾರೆ. ಈ ಅದ್ಭುತ ಪ್ರದರ್ಶನವೇ ಸಾಯಿ ಸುದರ್ಶನ್ ಭಾರತ ಟೆಸ್ಟ್ ತಂಡಕ್ಕೆ ಆಯ್ಕೆಯಾಗಲು ಕಾರಣವಾಯಿತು ಎನ್ನಬಹುದು. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.